ಕ್ರಾಂತಿಯ ಹರಿಕಾರ ರಾಷ್ಟ್ರ ನಾಯಕ ಹಾಗೂ ಭಾರತದ ಮಾಜಿ ಉಪ ಪ್ರಧಾನಿಗಳು ಡಾಕ್ಟರ್ ಬಾಬು ಜಗಜೀವನ ರಾಮ್ ರವರ 119ನೆಯ ಜನ್ಮದಿನಾಚರಣೆ ಅಂಗವಾಗಿ ಬಂಗಾರಪೇಟೆ ನಗರದ ಅಂಬೇಡ್ಕರ್ ಭವನದಲ್ಲಿ ಭಾವಚಿತ್ರಕ್ಕೆ ದೀಪ ಬೆಳಗಿಸಿ ಪುಷ್ಪಗುಚ್ಛವನ್ನು ಸಮರ್ಪಿಸಿದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಸೋಲಿಕುಂಟೆ ರಮೇಶ್ ಅವರು ಮಾತನಾಡಿದರು. ಅವರು ಒಂದು ಸ್ವಾರ್ಥಕ್ಕಾಗಿ ಚುನಾವಣಾ ಸಂದರ್ಭಗಳಲ್ಲಿ ಜಾತಿಯ ಸಮಾವೇಶಗಳನ್ನು ನಡೆಸಿ ಜಾತಿಯ ಒಂದು ಭಾವನೆಗಳನ್ನು ಬಿತ್ತಿ ಮತವನ್ನು ಪಡೆದು ಅಧಿಕಾರಕ್ಕೆ ಬಂದ ನಂತರ ಆ ಒಂದು ಏನು ಆಯೋಗದ ಆಶಯಗಳೇನಿದೆ, ಅಭಿಪ್ರಾಯಗಳೇನಿದೆ ಅದನ್ನು ಸಮಗ್ರವಾಗಿ ಎರಡು ಎಡಬಲ ಅನ್ನು ವಲಯ ಮಾದಿಗ ಸಮುದಾಯಗಳ ಮುಖ್ಯ ನಾಯಕರುಗಳನ್ನ ಮತ್ತೆ ರಾಜಕಾರಣದಲ್ಲಿರ್ತಕ್ಕಂಥ ಎಲ್ಲ ಮುಖ್ಯ ನಾಯಕರನ್ನು ಒಗ್ಗೂಡಿಸಿ ಅವರ ಅಭಿಪ್ರಾಯಗಳನ್ನ ಸಲಹೆಗಳನ್ನ ತಗೊಂಡು ಏನು ಅದರಲ್ಲಿ ನ್ಯೂನತೆಗಳಿದೆ ಆ ನ್ಯೂನತೆಗಳನ್ನ ಸಾಮಾಜಿಕವಾಗಿ ಸರಿ ಮಾಡಿ ಎಲ್ಲ ಸಮುದಾಯಕ್ಕೂ ಸಾಮಾಜಿಕ ನ್ಯಾಯ ಕೂಡ ಒಂದು ಪ್ರಯತ್ನ ಮಾಡೋದು ಬಿಟ್ಟು ಇಬ್ಬರು ಮತ್ತೆ ಬೆಂಕಿ ಹಚ್ಚಿ ತನ್ನ ಒಂದು ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಏನು ಇವತ್ತು ಕುತಂತ್ರ ಮಾಡ್ತಾ ಇದ್ದೀರಿ. ಇದು ಸಮುದಾಯಗಳಿಗೆ ಅರ್ಥ ಆಗುತ್ತೆ. ಅವತ್ತು ಅರ್ಥ ಆದಾಗ ಎರಡೂ ಸಮುದಾಯಗಳು ದಲಿತ ಚಳುವಳಿ ಹೆಸರಲ್ಲಿ ಮುಖ್ಯವಾಹಿನಿಗೆ ಮತ್ತೆ ಬರ್ತಾರೆ. ಅವಾಗ ನಿಮ್ಗೆ ಸರಿಯಾದ ಪಾಠ ಕಲಿಸ್ತೀವಿ. ಅದಕ್ಕೆ ದೂರ ಸಮಯ ಇಲ್ಲ. ನೀವು ಜಾಗರೂಕರಾಗಿರ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ದಲಿತ ಚಳುವಳಿಯನ್ನ ಎಡಬಲ ಅಥವಾ ವಲಯ ಮಾದರಿಯಲ್ಲಿ ಒಡೆದು ನನ್ನ ಕುರ್ಚಿನ ಉಳಿಸ್ಕೊಳ್ತೀವಿ, ಅಧಿಕಾರ ಉಳಿಸ್ಕೊಳ್ತೀವಿ ಆದ್ರೆ ಅದು ನಿಮ್ಮ ಕನಸು, ನಿಮ್ಮ ಭ್ರಮೆ. ಅದಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ಏನು ಎಲ್ಲ ನಾವೆಲ್ಲ ವಿದ್ಯಾವಂತರಾಗಿದ್ದೀವಿ, ನಮಗೂ ಜ್ಞಾನ ಆಗಿದೆ. ಈ ಒಂದು ವಿಚಾರದಲ್ಲಿ ಕೂಡಲೇ ರಾಜ್ಯ ಸರ್ಕಾರ ಸಿದ್ದರಾಮಯ್ಯವರೇ, ಜಿ ಪರಮೇಶ್ವರ್ ಇದ್ದಾರೆ, ಪ್ರಿಯಾಂಕ ಖರ್ಗೆ ಇದ್ದಾರೆ, ಕೆ.ಎಚ್. ಮುನಿಯಪ್ಪ ಇದ್ದಾರೆ, ತಿಮ್ಮಾಪುರ ಇದ್ದಾರೆ, ಮತ್ತೆ ದಲಿತ ನಾಯಕರು ಎರಡು ಸಮುದಾಯದವರಿದ್ದಾರೆ, ಅಧಿಕಾರಿಗಳಿದ್ದಾರೆ. ಅವನ್ನೆಲ್ಲರೂ ಕಳಿಸಿ ಒಟ್ಟಿಗೆ ಕೂರಿಸಿ ಅವ್ರಿಗೆ ಏನು ನ್ಯೂನತೆಗಳಿದೆ ಇದನ್ನು ಹೆಂಗೆ ಸರಿ ಮಾಡಬಹುದು, ಮುಂದೆ ಈ ಸಮುದಾಯಗಳಿಗೆ ಹೆಂಗೆ ಸಾಮಾಜಿಕ ನ್ಯಾಯ ಕೊಡ್ಬೋದು. ಸಾಮಾಜಿಕ ನ್ಯಾಯ ಅಂದ್ರೆ ಸಮಾನ ನ್ಯಾಯ. ಸಮಾನ ನ್ಯಾಯ ಅಂದ್ರೆ ಪ್ರತಿಯೊಬ್ಬರಿಗೂ ಅಧಿಕಾರ ಹಂಚಿಕೆ ಆಗಬೇಕು. ಅದು ಎಲ್ಲರಿಗೂ ಸೋಹಿತರಿಗೆ ಎಲ್ಲ ಸಮುದಾಯಕ್ಕೆ ಹೋಗ್ಬೇಕು ಅನ್ನೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಸೆ ಇದೆ. ಆ ಆಸೆಯಂತೆ ತಾವು ಮುಂದಿನ ದಿನಗಳಲ್ಲಿ ಎರಡೂ ಸಮುದಾಯದ ರಾಜಕೀಯ ನಾಯಕರನ್ನ, ಸಂಘಟನೆಗಳನ್ನ, ಅಧಿಕಾರಿ ವರ್ಗಗಳನ್ನ ಕೂರಿಸಿ ಅವ್ರು ಮನವರಿಕೆ ಮಾಡಿ ಶಾಸಕರನ್ನು ಚರ್ಚಿಸಿ ನೂತನತೆಯನ್ನು ಸರಿ ಮಾಡಿ ಅದನ್ನು ಸಮರ್ಪಕವಾಗಿ 101 ಜಾತಿಗೂ ಅನ್ಯಾಯವಾಗದಂತೆ ಯಾರಿಗೂ ನೋವಾಗದಂತ ಒಂದು ನೀತಿಯನ್ನು ರೂಪಿಸಿ ಜಾರಿ ಮಾಡಿ ಈ ಸಮಾಜದ ಈ ಸಮುದಾಯದ ಏಳಿಗೆಗೆ ಸಲ್ಲಿಸಬೇಕು. ಇಲ್ಲ ಅಂದ್ರೆ ಆ ಸಮುದಾಯಗಳ ಹೆಸರಲ್ಲಿ ನೀವು ಅಧಿಕಾರ ತಗೊಂಡು ಅದನ್ನು ಒಡೆದಾಡಿ ನನಗೆ ಕುರ್ಚಿ ಇಡ್ಸ್ಕೊಳ್ತೀರಿ ಅಂದ್ರೆ ನಿಮ್ಗೆ ನೈತಿಕತೆ ಇಲ್ಲ. ಮುಂದೆ ಈ ಸಮುದಾಯಗಳ ಮುಂದೆ ಬಂದು ಅಧಿಕಾರನ ಮತನ ಕೇಳೋ ನೈತಿಕ ಅಧಿಕಾರ ಕೂಡ ನಿಮಗಿಲ್ಲ ಅಂತೇಳಿ ಹೇಳ್ತಾ ಇದಕ್ಕೆಲ್ಲ ಅವಕಾಶ ಕೊಡಬಾರ್ದು. ದಲಿತ ಚಳುವಳಿಯ ನಾಯಕರು ಎಲ್ಲಾ ಸಮುದಾಯದವರು ಏನು 101 ಜಾತಿ ಸಮುದಾಯದವರು ನಾವು 50 ವರ್ಷಗಳಿಂದ ನಾವು ಎಡಬಲ ಸಮಬಲ ಅಂತ ಹೋರಾಟ ಮಾಡಿಕೊಂಡು ಸೋಲಿತ ಸಮಾಜಕ್ಕೆ ನಾವು ಬಿಡ್ಕೊಂಡ್ ಬಂದಿದ್ವಿ. ಮತ್ತೆ ನಾವು ಎಲ್ಲರೂ ಒಟ್ಟಾಗಿ ಇದಕ್ಕೆ ಪರಿಷ್ಕಾರ ಕಂಡುಹಿಡಿದುಕೊಂಡು ಈ ಎರಡೂ ಸಮುದಾಯಗಳನ್ನ, ಸೋಲಿತ ಸಮುದಾಯಗಳನ್ನ ಸೋದರತ್ವದ ಆಧಾರದ ಮೇಲೆ, ಪ್ರೀತಿ ವಿಶ್ವಾಸದ ಮೇಲೆ ಈ ರಾಜ್ಯದಲ್ಲಿ ಮತ್ತೆ ಪುನಶ್ಚೇತನಗೊಳಿಸಿ ರಾಜಕೀಯ ಅಧಿಕಾರ ಪಡ್ಕೊಳ್ಳೋದಕ್ಕೆ ನಾವು ಒಟ್ಟಾಗಿ ಹೋರಾಟ ಮಾಡಬೇಕಾಗಿದೆ. ಮುಂಬರುವ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಗಳಲ್ಲಿ ರಾಜಕೀಯದಲ್ಲಿ ಕೂಡ ಒಳ ಮೀಸಲಾತಿ ಕೊಡಬೇಕು. IAS, IPS, KS, KPS ಮುಂತಾದ ಇದರಲ್ಲೂ ಕೂಡ ಒಳ ಮೀಸಲಾತಿ ಕೊಡಬೇಕು. ರಾಜಕೀಯದಲ್ಲಿ ಒಳ ಮೀಸಲಾತಿ ಕೊಡಬೇಕು. SCP, TSP ಅನುದಾನದಲ್ಲಿ ಕೂಡ ಎಲ್ಲಾ ರಂಗಗಳಲ್ಲೂ ಸಹ ನೀವು ಸಾಮಾಜಿಕ ನ್ಯಾಯ, ಸಮಾನ ನ್ಯಾಯ, ಸಮಾನ ಹಂಚಿಕೆಯ ಒಂದು ಸೂತ್ರದಲ್ಲಿ ಇದಕ್ಕೆ ಒಂದು ಪರಿಷ್ಕಾರ ಕಂಡುಹಿಡಿಬೇಕು. ನಿಮ್ಮ ಕೈ ಕಂಡುಹಿಡಿಯಕ್ಕೆ ಆಗಲಿಲ್ಲ ಅಂದ್ರೆ
ದಯಮಾಡಿ ನೀವು ನಿಮ್ಮ ಸ್ಥಾನವನ್ನ ಬಿಟ್ಕೊಡಿ. ಅದನ್ನ ದಲಿತರು ಅದನ್ನ ಹಂಚ್ಕೊಳ್ಳೋಕೆ ಮತ್ತೆ ಅದನ್ನ ನ್ಯಾಯ ಕೊಡೋಕೆ ಸಂಬಂಧಿಸಿದ್ದಾರೆ, ಅದು ನಾವು ಮಾಡ್ತೀವಿ, ಇಲ್ಲ ಅಂದ್ರೆ ನಿಮ್ ತಕ್ಕ ಪಾಠ ಕಲಿಸ್ತೀವಿ ಅನ್ನೋ ಒಂದು ಸಂದೇಶನ ನಾವು ಈ ರಾಜ್ಯ ಸರ್ಕಾರಕ್ಕೆ ಕಲಿಸಬೇಕಾಗಿದೆ. ನಾವೆಲ್ಲ ಪ್ರಜ್ಞಾವಂತರು, ವಿದ್ಯಾವಂತರು ಮತ್ತೆ ಮಹಿಳೆಯರು, ವಿದ್ಯಾರ್ಥಿಗಳು, ಎಲ್ಲರೂ ನೌಕರರು, ಎಲ್ಲರೂ ಕೂಡ ನಾವು ಇವುಗಳನ್ನು ವಿಭಿನ್ನ ದೃಷ್ಟಿಕೋನದಲ್ಲಿ ನೋಡಿದ್ರೆ, ಅದನ್ನ ನಾವು ವಿರೋಧ ದಿಕ್ಕಿನಲ್ಲಿ ನೋಡಿದ್ರೆ, ನಾವು ಸೌಹಾರ್ದದಲ್ಲಿ ಪ್ರೀತಿ ವಿಶ್ವಾಸದಿಂದ ಇದಕ್ಕೆ ನಾವು ಕೂತು ಒಂದು ಸಾಮಾಜಿಕ ನ್ಯಾಯ ಅಂತ ಏನು ಸಮಾನವಾದಂತ ಒಂದು ಸೂತ್ರವನ್ನ ಕಂಡುಹಿಡಿದು ಅದರಂತೆ ನಾವು ನಮ್ಮ ಹಕ್ಕುಗಳನ್ನು ಪಡ್ಕೊಳ್ಳೋ ಅಂತ ಪ್ರಯತ್ನವನ್ನ ಮಾಡೋಣ. ಅದಾಗುತ್ತೆ, ಅದೇ ದೊಡ್ಡ ವಿಷಯ ಅಲ್ಲ. ಅದಕ್ಕೆಲ್ಲ ಒಗ್ಗೂಡ್ಬೇಕು, ಮನಸ್ಸು ಮಾಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಏನು ಬೆಂಗಳೂರು ರಾಜಧಾನಿಯಲ್ಲಿ ಇರ್ತಕ್ಕಂಥ ನಾಯಕರಿಗೆ ನೀವು ಇದಕ್ಕೆಲ್ಲ ಮನಸ್ಸು ಮಾಡಿ ಒಗ್ಗಟ್ಟಾಗಬೇಕು. ಇಲ್ಲಾಂದ್ರೆ ಗ್ರಾಮೀಣ ಭಾಗಗಳಲ್ಲಿ ನೀವೇನಾದ್ರು ಬಂದ್ರೆ ನಮ್ಮ ಸಮುದಾಯದ ಕಾರ್ಯಕರ್ತರು ನಿಮ್ಗೆ ತಕ್ಕ ಪಾಠ ಕಲಿಸೋ ತೀರ ಇಲ್ಲ ಅನ್ನೋ ಒಂದು ಮಾತನ್ನ ಹೇಳ್ತಾ ಈ ಸಂದರ್ಭದಲ್ಲಿ ಬಾಬು ಜಗಜೀವನ್ ರಾಮ್ ಆಗಲಿ, ಅಂಬೇಡ್ಕರ್ ಅವರಾಗಲಿ ನಾವು ವಿರೋಧ ದಿಕ್ಕಿನಲ್ಲಿ ನೋಡೋದು ಬೇಡ, ಇಬ್ಬರು ಸಮಾನ ದಿಕ್ಕಲ್ಲಿ ನೋಡೋಣ. ಸಮಾನ ಮನಸ್ಕರಾಗಿ ಪ್ರೀತಿ ವಿಶ್ವಾಸದಿಂದ ಸೋದರತ್ವದಿಂದ ನಾವು ಈ ಸಮುದಾಯಗಳನ್ನು ಒಟ್ಟುಗೂಡಿಸಿ ನಾವು ಸಮಾನ ಅವಕಾಶನ ಪಡ್ಕೊಳ್ಳೋಣ ಅನ್ನೋ ಒಂದು ಸಂದೇಶವನ್ನು ಕೊಡ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀವಿ. ಜಯ ಭೀಮ್.